ಎಲ್ಲರಿಗೂ ನಮಸ್ಕಾರ. ನಾನು ಚಿಕ್ಕ 4 ಬಂಗುಡೆ ತಗೊಂಡಿದ್ದೇನೆ. ಅದು ಕೂಡ ನೋಡಿ ಬೀಚಿಂದ ತಂದದ್ದು, ತುಂಬ ಫ್ರೆಶ್ ಉಂಟು. ಇದರಲ್ಲಿ ಒಂದು ಸಿಂಪಲ್ ಆಗಿ ನಾನು ಇವತ್ತು ಫ್ರೈ ಮಾಡ್ತಾ ಇದ್ದೇನೆ. ವಿಡಿಯೋವನ್ನು ಫುಲ್ ನೋಡಿ. ಇಷ್ಟ ಆದರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕನ್ನು ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಫ್ರೈಗೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ನಾನು 3 ಸ್ಪೂನ್ ಅಚ್ಚ ಖಾರದ ಪುಡಿ, ಹಾಗೆ 3/4 ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನು ಜೀರಿಗೆ ಪುಡಿ, 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಸ್ವಲ್ಪ ಹುಣಸೆಹಣ್ಣು ರಸವನ್ನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಸ್ವಲ್ಪ ನಾವು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಮ್ಮೆ ಇದು ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟಿಗೆ ಉಪ್ಪನ್ನು ಹಾಕಬೇಕು. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹುಣಸೆಹಣ್ಣಿನ ರಸ ಮತ್ತೆ ಹಾಕಿ ಇದನ್ನು ಸರಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಪೇಸ್ಟ್ ಥರ ನಾವು ಕರೆಕ್ಟ್ ಹದಕ್ಕೆ ಬರಬೇಕಿದು. ಯಾವಾಗಲೂ ಮಸಾಲೆ ಕರೆಕ್ಟಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ನಾವು ಮೀನಿಗೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ನೋಡಿ, ನಾನು ಮೀನಿಗೆ ಕಟ್ಸ್ ಹಾಕಿದ್ದೇನೆ. ಈ ರೀತಿ ಕಟ್ಸ್ ಹಾಕಿದರೆ ಹತ್ತಿರ ಅದು ತುಂಬ ಚೆನ್ನಾಗಿ ಹೇಳ್ಕೊಳ್ತದೆ. ಇದು ತುಂಬ ಚಿಕ್ಕ ಬಂಗುಡೆ. ಇದನ್ನು ಸರಿಯಾಗಿ ಇದಕ್ಕೆ ಮಸಾಲೆ ತಾಗುವಂತೆ ನಾವು ಹಾಕಬೇಕು. ಮೀನಿನ ಒಳಗೆ ಎಲ್ಲ ಸರಿಯಾಗಿ ತುಂಬಿಸಬೇಕು ಮಸಾಲೆಯನ್ನು. ಆಗಲೇ ತುಂಬ ರುಚಿಕರವಾದ ನಮಗೆ ಫಿಶ್ ಫ್ರೈ ರೆಡಿ ಆಗ್ತದೆ. ಮತ್ತು ಈ ಫ್ರೈ ತುಂಬ ಸುಲಭವಾಗಿ ಮಾಡ್ಬೋದು. ಎಲ್ಲ ಪುಡಿಯೇ ಹಾಕಿ ಮಾಡಿರುವಂಥದ್ದು ನಾನು. ನೋಡಿ, ಕರೆಕ್ಟಾಗಿ ಇದಕ್ಕೆ ನಾವು ಫಿಶ್ಶಿಗೆ ಇದನ್ನು ಹಾಕ್ಕೊಳ್ಬೇಕು, ಸರಿಯಾಗಿ ಎಳ್ಕೊಳ್ಬೇಕು. ಆಗಲೇ ಫಿಶ್ ಫ್ರೈ ತುಂಬ ರುಚಿಯಾಗಿ ಬರೋದು ನಮಗೆ. ಮೀನಿನ ಒಳಗೆಲ್ಲ ಸರಿಯಾಗಿ ಮಸಾಲೆ ತಿನ್ನಿಸ್ಬೇಕು. ಇನ್ನು ಇದು ಚೆನ್ನಾಗಿ ನಾವು ಸ್ವಲ್ಪ ಹೊತ್ತು ಎಳ್ಕೊಳ್ಳಿಕ್ಕೆ ಬಿಡಬೇಕು. ಮೀನಿಗೆ ಮಸಾಲೆ ಸೂಪರಾಗಿ ಎಳ್ಕೊಂಡಿದೆ ನೋಡಿ, ಈ ರೀತಿ ಎಳ್ಕೊಳ್ಬೇಕು. ಈಗ ನಾನು ಇಲ್ಲಿ ಒಂದು ತವಾ ಇಟ್ಕೊಂಡಿದ್ದೇನೆ. ತವಾಕ್ಕೆ ನೋಡಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದು ಇನ್ನು ಸ್ವಲ್ಪ ಬಿಸಿ ಆಗಬೇಕು. ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಯಾವಾಗಲೂ ಸ್ವಲ್ಪ ಬಿಸಿ ಆಗಲಿ. ಈಗ ನಾವು ಮೀನನ್ನು ರವಾದೊಳಗೆ ಡಿಪ್ ಮಾಡ್ಕೋಬೇಕು. ಒಂದೊಂದೇ ಮೀನನ್ನು ಚೆನ್ನಾಗಿ ಈ ರೀತಿ ಸರಿಯಾಗಿ ರವೆ ಅದಕ್ಕೆ ಅಂಟ್ಕೋಬೇಕು. ಆಗಲೇ ತುಂಬ ರುಚಿಯಾಗಿ ಬರೋದು ಫಿಶ್ ಫ್ರೈ. ನೋಡಿ, ಈ ರೀತಿ ಕರೆಕ್ಟಾಗಿ ಅದನ್ನು ರವಾಕ್ಕೆ ಡಿಪ್ ಮಾಡ್ಕೊಳ್ಬೇಕು. ನೋಡಿ, ಒಂದೊಂದನೇ ಮೀನನ್ನು ಈ ರೀತಿ ತವಾದಲ್ಲಿ ಇಡಬೇಕು. ಸೂಪರ್ ಟೇಸ್ಟಿ ಆದ ನಮಗೆ ಫಿಶ್ ಫ್ರೈ ಸಿಗ್ತದೆ. ಅದಂತೂ 100% ಅಷ್ಟು ಚೆನ್ನಾಗಿರ್ತದೆ. ಮತ್ತು ನೀವು ಯಾವಾಗಲೂ ನೋಡಿ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದರೆ ಫಿಶ್ ಫ್ರೈಯ ಟೇಸ್ಟ್ ಸೂಪರಾಗಿ ಇರ್ತದೆ. ಇನ್ನು ಚೆನ್ನಾಗಿದು ಕಾಯಬೇಕು. ಈ ಥರ ಫಿಶ್ ಫ್ರೈ ಮಾಡುವಾಗ ನೋಡಿ ತವವನ್ನು ಸ್ವಲ್ಪ ಈ ರೀತಿ ಮಾಡ್ಕೊಳ್ಬೇಕು. ಯಾಕಂದರೆ ಆಗ ಎಣ್ಣೆ ಕರೆಕ್ಟಾಗಿ ಎಲ್ಲ ಮೀನಿಗೂ ಸರಿಯಾಗಿ ಸ್ಪ್ರೆಡ್ ಆಗ್ತದೆ. ಈಗ ಮೀನನ್ನು ನಾವು ಮಗುಚಿ ಹಾಕಬೇಕು. ನೋಡಿ, ಒಂದು ಬದಿ ಕರೆಕ್ಟಾಗಿ ಫ್ರೈ ಆಗಿದೆ. ಈ ರೀತಿ ಫ್ರೈ ಆಗಬೇಕು. ನೋಡಿ, ತುಂಬ ಪರಿಮಳ ಅಂದರೆ ಮನೆ ಇಡೀ ಪರಿಮಳ ಬರ್ತಾ ಉಂಟು. ಅಷ್ಟು ಚೆನ್ನಾಗಿ, ಅಂದರೆ ಕೊಬ್ಬರಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ತೇವಲ್ಲ, ಅದರ ಪರಿಮಳಕ್ಕೆ 2 ಮಾತು ಇಲ್ಲ, ಅಷ್ಟೊಂದು ಚೆನ್ನಾಗಿರ್ತದೆ. ನೋಡಿ, ಮೀನು ಕೂಡ ಹಾಗೆ ಒಂದು ಬದಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇನ್ನೊಂದು ಬದಿ ಕೂಡ ಇದು ಕರೆಕ್ಟಾಗಿ ಫ್ರೈ ಆಗಬೇಕು. ಈ ರೀತಿ ತವಾ ಫ್ರೈ ಮಾಡಬೇಕಾದ್ರೆ ಫ್ರೈ ಆಗುವಾಗ ಸ್ವಲ್ಪ ಎಣ್ಣೆ ಅದು ಕಡಿಮೆ ಆಗ್ತದೆ. ನೋಡಿ, ಆಗ ನಾವು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಬಹುದು. ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ. ಈಗ ಇದು ಎಲ್ಲ ಮೀನಿಗೂ ಸ್ಪ್ರೆಡ್ ಆಗಬೇಕು. ನೋಡಿ, ಇನ್ನು ಚೆನ್ನಾಗಿದು ಕಾಯಬೇಕು. ನಾವು ತವಾ ಫ್ರೈ ಮಾಡಿದರೂ ಕೂಡ ಚೂರು ಕೂಡ ಮೀನು ತವಾಗೆ ಅಂಟ್ಕೊಳ್ಳಿಲ್ಲ. ನೋಡಿ, ಈ ರೀತಿ ಫ್ರೈ ಆಗಬೇಕು. ಮತ್ತು ನೋಡಿ, ಮೀನನ್ನು ಕಾಯಿಸುವಾಗ ಯಾವಾಗಲೂ ಅದರ ಬೆಣ್ಣಿನ ಭಾಗವನ್ನೆಲ್ಲ ಈ ರೀತಿ ಇಟ್ಕೊಂಡು ನಾವು ಕಾಯಿಸಬೇಕು. ಆಗ ಮಾತ್ರ ಮೀನು ಕರೆಕ್ಟಾಗಿ ಕಾಯುವುದು. ಯಾವಾಗಲೂ ನಾವು ಮೀನಿನ ತವಾ ಫ್ರೈ ಮಾಡುವಾಗ ಮೀನಿನ ಎಲ್ಲ ಭಾಗವನ್ನು ಕೂಡ ನಾವು ಈ ರೀತಿ ಕರೆಕ್ಟಾಗಿ ಕಾಯಿಸಿದರೆ ಮಾತ್ರ ಫ್ರೈ ಕರೆಕ್ಟಾಗಿ ಆಗೋದು. ಆ ಬೆನ್ನಿನ ಭಾಗ, ಹೊಟ್ಟೆ ಭಾಗ ಅದನ್ನೆಲ್ಲ ಸರಿಯಾಗಿ ಕಾಯಿಸಬೇಕು. ಇದು ಚಿಕ್ಕ ಬಂಗುಡೆ, ಬೇಗ ಕಾಯ್ತದೆ. ಆದರೆ ನೋಡಿ, ಈ ಥರ ಹೊಟ್ಟೆ ಭಾಗ ಎಲ್ಲ ಸರಿಯಾಗಿ ಕಾಯಿಸಬೇಕು. ಆಗ ತಿನ್ನಲಿಕ್ಕೂ ತುಂಬ ರುಚಿಯಾಗಿರ್ತದೆ. ಖಂಡಿತ ಇವತ್ತಿನ ಫಿಶ್ ಫ್ರೈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವು ಕೂಡ ಒಮ್ಮೆ ಇದನ್ನು ಮನೇಲಿ ಟ್ರೈ ಮಾಡಿ. ಖಂಡಿತ ಇಷ್ಟಪಟ್ಟೇ ಪಡ್ತೀರಿ. ನೋಡಿ, ಪದೇ ಮಾಡ್ತೀರಿ. ಹಾಗೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ, ಆಗ ನನಗೆ ತುಂಬ ಖುಷಿ ಆಗ್ತದೆ. ನೋಡಿ, ಕರೆಕ್ಟಾಗಿ ಈ ರೀತಿ ಕಾಯಿಸಬೇಕು. ನೋಡಿ, ಬೆಣ್ಣಿನ ಭಾಗವನ್ನು ನಾನು ಎಷ್ಟು ಸಲ ಕಾಯಿಸಿದ್ದೇನೆ ಅಂತ ಹೇಳಿದರೆ ಆಗ ಮೀನು ಫ್ರೈ ಉಂಟಲ್ಲ ತುಂಬ ಕ್ರಿಸ್ಪಿಯಾಗಿ ಬರ್ತದೆ. ಎಲ್ಲರೂ ಇಷ್ಟಪಡುವಂಥ ಫಿಶ್ ಫ್ರೈ. ನೋಡಿ, ರುಚಿಯಾದ ಫಿಶ್ ಫ್ರೈ ರೆಡಿಯಾಗಿದೆ. ಬ್ಯಾಚುಲರ್ಸ್ ಎಲ್ಲ ತುಂಬ ಸುಲಭವಾಗಿ ಇದನ್ನು ಪದೇ ಮಾಡಿ ತಿನ್ಬೋದು. ಅಷ್ಟೊಂದು ಸುಲಭವಾದ ರೆಸಿಪಿ ಇದು. ರುಚಿಯಾದ ಫಿಶ್ ಫ್ರೈ ರೆಡಿ ಆಗಿದೆ. ಇವತ್ತಿನ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೋಡಿ, ಯಾವ ರೀತಿ ಆಗಿದೆ ನೋಡಿ, ಕ್ರಿಸ್ಪಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ.